ಕನ್ನಡ ವಾಹಿನಿಗೆ ಸ್ವಾಗತ. ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಶಾಸಕ ಯಾಸೀರ್ ಖಾನ್ ಪಠಾಣ್. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಸವಣೂರು ಶಾಸಕ ಯಾಸೀರ್ ಖಾನ್ ಪಠಾಣ್ ಅವರಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ಕೊಟ್ಟು ಮಾತನಾಡಿದರು. ಗುಬನಾಳ, ಚೌಡಾಳ, ಚಿಲ್ಲೂರ, ಬಡ್ನಿ ಗ್ರಾಮದಲ್ಲಿ 3.5 ಕೋಟಿ ಅಧಿಕ ಅನುದಾನದಲ್ಲಿ ಹೈಮಾಸ್ಕ, ಸಿಸಿ ಗಟಾರ್, ವಿವಿಧ ರಸ್ತೆ, ಅಂಗನವಾಡಿ ಕೇಂದ್ರಗಳು ಸೇರಿ ಅನೇಕ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸಲ್ಲಿಸಿದ ಶಾಸಕರಿಗೆ ಮಾತನಾಡಿ ಅಭಿನಂದಿಸಿದ ಚಿಲ್ಲೂರ, ಬಡ್ನಿ ಗ್ರಾಮಸ್ಥರು ಅಖಂಡ ಧಾರವಾಡ ಜಿಲ್ಲೆಯ ಕ್ಷೇತ್ರದ ಶಾಸಕನಾಗಿ ಸಿಎಂ ಅವರ ಜೊತೆ ಪಾಲ್ಗೊಳ್ಳಲು ಕೃಷಿ ಮೇಳಕ್ಕೆ ತೆರಳಿದ ಶಾಸಕರು ಗ್ರಾಮಕ್ಕೂ ಬಂದಿದ್ರು. ಈ ತಾಲೂಕಿನ ಹಳ್ಳಿ ನೋಡ್ಯಾರ. ಹೇಳ್ತಿದ್ರು ಅವರು, ಏನಪ್ಪ ಶಿಗ್ಗಾಂವ್ ಬಹಳ ಅಭಿವೃದ್ಧಿ ಆಗೈತೆ ತಿಳ್ಕೊಂಡಿದ್ದಿ, ಏನ್ ಮಾರ ಅಂತ ಹೇಳ್ತಿದ್ರು ಅವರು. ಸರ್, ಇದ ಪರಿಸ್ಥಿತಿ ಐತೆ ಅಂತ ಹೇಳ್ತಿದ್ದೆ. ನನಗೊಂದು ಖುಷಿ ಏನಾಗ್ಬಿಟ್ಟೈತೆ ಅಂತ ಹೇಳಿದ್ರೆ, ನಾ ಯಾರ ಕಡೆ ಗ್ರ್ಯಾಂಡ್ ಕೇಳಕ್ ಹೋದಾಗ ನಮ್ಗೆ ಯಾರು ಒಳ್ಳೆ ನೋಡ್ರು. ಯಾಕಂದ್ರೆ ಅವ್ರ ನೋಡಿ ಹೋಗ್ಬಿಟ್ಟಾರ. ರೋಡು ಅವರ ನೋಡ್ಯಾರ, ಗಟ್ರು ಅವರ ನೋಡ್ಯಾರ, ಎಲ್ಲಾ ಮನೆಗಳು ನೋಡ್ಯಾರ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 250 ಶಾಲೆಯ ರೂಮ್ಗಳು ಬೇಕಾಗ್ಯಾವ. ಎಷ್ಟು ಬಿ ಅವ್ರು ಇಲ್ಲೇ ಅದಾರ. 250 ಶಾಲೆಯ ರೂಮ್ಗಳು ಸೋರಾಕತ್ತಾವು. ಅದಕ್ಕೆ ಮೊನ್ನೆ ನಾವು ರೂಮ್ ತಂದಿವಿ. ತಮ್ಮ ಗ್ರಾಮಕ್ಕೂ ಕೂಡ ಇವತ್ತು 18 ಲಕ್ಷ ರೂಪಾಯಿದಲ್ಲಿ ಒಂದು ರೂಮ್ ಅನ್ನು ಸ್ಯಾಂಕ್ಷನ್ ಮಾಡಿ ಇವತ್ತು ನಾವು ಗುದ್ದಲಿ ಪೂಜೆ ಮಾಡಿರುವಂತ ಕೆಲಸ ಮಾಡಿದೇವೆ ಅನ್ನೋ ಮಾತನ್ನ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಿಮ್ಮ ಮನೆಯ ಮಗ. ನೀವು ಯಾವುದೇ ಅರ್ಜಿ ಕೊಡ್ರಿ, ಪ್ರಾಮಾಣಿಕವಾಗಿ ಸರ್ಕಾರದಿಂದ ತರಲಿಕ್ಕೆ ನನ್ನ ಕೈಯಿಂದ ಏನ್ ಸಾಧ್ಯ ಐತೆ ಅದನ್ನ ಮಾಡ್ತೀನಿ. ಇವತ್ತು ಮನೆ ನಾವು ಗ್ಯಾರಂಟಿ ಸಮಾವೇಶ ಮಾಡಿದ್ವಿ. ತಾಯಂದ್ರಲ್ಲಿ ಅದರ ನಮ್ಮ ತಾಲೂಕಿಗೆ 2 ವರ್ಷದಲ್ಲಿ 550 ಕೋಟಿ ರೂಪಾಯಿ ದುಡ್ಡು ಸೀದಾ ತಾಯಂದ್ರ ಅಕೌಂಟ್ ಹೋಗಿತೀವಿ. ಒಂದೊಂದು ಪಂಚಾಯತಿಗೆ ತಿಂಗಳ 1 ಕೋಟಿ ಬರಾಕತ್ತಾವ. ಇವತ್ತು ಒಂದೊಂದು ಪಂಚಾಯತಿಗೆ ತಿಂಗಳಕ್ಕೆ 1 ಕೋಟಿ ರೂಪಾಯಿ ಬರಾಕತ್ತಾವ. ಇವತ್ತು 25 ಕಂತಿನಲ್ಲಿ ಸುಮಾರು ನಾವು 23, 24, 22, 23 ಕಂತನ್ನು ಹಾಕಿರುವಂತ ಕೆಲಸ ಮಾಡೀವಿ. ಇನ್ನು 1-2 ಕಂತು ಮುಗ್ದಾವು. ದಸರಾಕರ, ದೀಪಾವಳಿಗೆ ಅದನ್ನು ಕೂಡ ಹಾಕುವಂತ ಕೆಲಸ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ಇವತ್ತು ಚಿಲ್ಲೂರು, ಬಡ್ನಿ ಗ್ರಾಮ, ಇಲ್ಲಿ ಒಳಗಿನ ರಸ್ತೆಗಳು ಯಾವುದು ಸರಿ ಇಲ್ಲ ನನ್ಗೆ ಗೊತ್ತೈತಿ. ಈಗ ಸುಮಾರು 3 ಕೋಟಿ 18 ಎಷ್ಟು 50 3 ಕೋಟಿ 44 ಲಕ್ಷ ಬರೀ 8 ತಿಂಗಳದಾಗ ಹಾಕಿನಿ. ಇನ್ನೂ ನಂದು 3 ವರ್ಷ ಅವಧಿ ಐತಿ. ಎಷ್ಟು ನೀವು ಕೊಟ್ಟಂತ ಅವಧಿ ಇನ್ನೂ 3 ವರ್ಷ ಐತಿ. ಇನ್ನೂ 3 ವರ್ಷದಲ್ಲಿ ಇನ್ನೂ 16 ಕೋಟಿ ರೂಪಾಯಿ ಹಾಕಿ ತಮ್ಮ ಗ್ರಾಮಕ್ಕೆ ಏನು ಬೇಕು ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸುವ ಮುಖಾಂತರ ನಿಮ್ಮೆಲ್ಲರ ಕೊಟ್ಟಂತ, ನೀವು ನನ್ಗೇನು ಅಧಿಕಾರ ಕೊಟ್ರಿ, ನಿಮ್ಮೆಲ್ಲರಿಗೆ ಋಣವನ್ನು ತೀರಿಸ್ತೇನೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾವ್ಯಾವ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿವಿ, ಮುಂದೆ ಕಡಿಮೆ ಬಿದ್ದರೆ ಮತ್ತೊಂದು ಸ್ವಲ್ಪ ಹಾಕಿ ಎಲ್ಲಾ ದೇವಸ್ಥಾನಗಳನ್ನು ಆದಷ್ಟು ಬೇಗ ಇವತ್ತು ಗುದ್ದಲಿ ಪೂಜೆ ಮಾಡಿವಿ. 1 ವರ್ಷ ಒಪ್ಪತ್ತಿನಲ್ಲಿ ನಾವ ಉದ್ಘಾಟನೆ ಮಾಡಿ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ಬಡ್ನಿ ಗ್ರಾಮದಲ್ಲಿ ನಮ್ಮ ಶಾಸಕರು ಚಿಲ್ಲೂರು, ಬಡ್ನಿ ಗ್ರಾಮದೊಳಗೆ ಒಂದು ಮತ್ತು ಚೌಡಾಳ ಗ್ರಾಮದೊಳಗೆ ಒಂದು 2 ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಸಿಎಂ ವಿಶೇಷ ಅನುದಾನದಡಿ ನಮ್ಗೆ ಭಾಳಷ್ಟು ಸಮುದಾಯ ಭವನ, ಇಲ್ಲಿ ಚಿಲ್ಲೂರು ಬಡ್ನಿ ಒಳಗೆ ಬೀರಲಿಂಗೇಶ್ವರ ಸಮುದಾಯ ಭವನ, ಗಾಳೆಮ್ಮ ದೇವಿ ಸಮುದಾಯ ಭವನ, BR ಅಂಬೇಡ್ಕರ್ ಸಮುದಾಯ ಭವನ ಒಂದಕ್ಕೆ 10 ಲಕ್ಷ, 10 ಲಕ್ಷ, BR ಅಂಬೇಡ್ಕರ್ ಸಮುದಾಯ ಭವನಕ್ಕೆ 15 ಲಕ್ಷ, ಮತ್ತು ಗೋನಾಳ ಗ್ರಾಮದೊಳಗೆ ಬಸವೇಶ್ವರ ಸಮುದಾಯ ಭವನ ಅದಕ್ಕೆ 10 ಲಕ್ಷ. ಇದೇ ರೀತಿ ಮತ್ತು ಚಿಲ್ಲೂರು ಇದು ಗೋನಾಳದೊಳಗೆ 5 ಲಕ್ಷ ವೆಚ್ಚದಲ್ಲಿ ಒಂದು ಹೈಮಾಕ್ಸ್ ಇದರದ್ದು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಂತರ ಇಲ್ಲಿ ಚಿಲ್ಲೂರು 3 ಹಳ್ಳಿಯೊಳಗು ನಮಗೆ ಚೌಡಾಳದೊಳಗೆ ಪಶು ಚಿಕಿತ್ಸಾಲಯ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಪಶು ಚಿಕಿತ್ಸಾಲಯ ಕಟ್ಟಡಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಮತ್ತು ಈಗ ನಮ್ಮ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ 4 ಹಳ್ಳಿಯೊಳಗೆ ಸಿಎಂ ವಿಶೇಷ ಅನುದಾನದಡಿ ಮತ್ತು ಮುಜರಾಯಿ ಇಲಾಖೆಯಿಂದ ಹಲವಾರು ಯೋಜನೆಗಳಿಗೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಮುಂದೂ ನಮಗೆ ಇನ್ನಷ್ಟು ಭಾಳಷ್ಟು ನಮ್ಮ ಗ್ರಾಮದ ಜನತೆ ಬೇಡಿಕೆ ನೀಡಿದರೆ ಅದಕ್ಕೆ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡಿದ್ದಾರೆ. ನಮ್ಮ ಶಾಸಕರು ಒಳ್ಳೆಯ ಅಭಿವೃದ್ಧಿ ಕಾರ್ಯವನ್ನು ಭಾರಿ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಪರ್ವವನ್ನು ನಡೆಸ್ಕೊಂಡು ಹೊಂಟಿದ್ದಾರೆ. ನಮಗೆ ಶಾಸಕರು ಇವೆಲ್ಲ ಗುದ್ದಲಿ ಪೂಜೆ ಮಾಡಿ ನಮ್ಗೆ ಅನುದಾನ ಕೊಟ್ಟಿದ್ದಕ್ಕೆ ಭಾಳ ಹೆಮ್ಮೆ ಇದೆ. ಅವ್ರ ಬಗ್ಗೆ ಭಾಳಷ್ಟೇ ನಮ್ಗೆ ದೊಡ್ಡ ಹೆಮ್ಮೆ ಇದೆ ಅಂತ ಹೇಳಿ, ಇದೇ ರೀತಿ ಚಿಲ್ಲೂರು ಬಡ್ಡಿ ಗ್ರಾಮ ಪಂಚಾಯತಿಗೆ ಇವತ್ತು ಆಗಮಿಸಿ ನಮಗೆಲ್ಲ ಗುದ್ದಲಿ ಪೂಜೆ ಮತ್ತು ಕಟ್ಟಡಗಳ ಉದ್ಘಾಟನೆ ಮಾಡಿದಂಥ ನಮ್ಮ ಶಾಸಕರಿಗೆ ನಾವು ಗ್ರಾಮದ ವತಿಯಿಂದ, ನಮ್ಮ ಪಂಚಾಯತಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸರ್, ಈಗ ಒಟ್ಟಾರೆ ಕಾಮಗಾರಿಗಳ ಅನುದಾನ ಎಷ್ಟು ಮೊತ್ತ ಬಂದಿದೆ? ಒಟ್ಟಾರೆ ಕಾಮಗಾರಿಗೆ ಅನುದಾನ ಹೇಳಬೇಕಂದ್ರೆ ನಮ್ಮ ಪ್ರೌಢಶಾಲೆಗೆ 18 ಲಕ್ಷ ರೂಪಾಯಿದಾಗ ಇನ್ನೊಂದು ಹೇಳಿ, ಪ್ರೌಢಶಾಲೆಗೆ 18 ಲಕ್ಷ ರೂಪಾಯಿದೊಳಗೆ ಒಂದು ಕೊಠಡಿಯನ್ನು ಅಲ್ಲಿ ಗುದ್ದಲಿ ಪೂಜೆ ಮಾಡಿದ್ದಾರೆ. ನಮ್ಮ 4 ಗ್ರಾಮಗಳಿಗೆ ಇದುವರೆಗೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ರೊಳಗೆ ಟೋಟಲ್ ಆಗಿ 3 ಕೋಟಿ 44 ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ.
ಇಷ್ಟು ಹೇಳ್ಬೋದು ಸರ್. ನಮ್ಮದು ಒಂದು ಹಳ್ಳಿಗೆ ಚಿಲ್ಲೂರು ಬಡ್ನಿ ಒಂದು ಹಳ್ಳಿಗೆ 1,05,00,000, ಗೋನಾಳಕ್ಕೆ 82 ಲಕ್ಷ, ಶಿಲ್ಲೂರಿಗೆ 77 ಲಕ್ಷ, ಆಮೇಲೆ ಚೌಡಾಳಿಗೆ 91 ಲಕ್ಷ. ಈ ರೀತಿ 3,44,00,000 ರೂಪಾಯಿ ನಮ್ಗೆ ಅನುದಾನ ಈಗ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾರವ್ವ ಬಸಪ್ಪ ಹರಿಜನ್, ಉಪಾಧ್ಯಕ್ಷ ಚೆನ್ನಬಸಪ್ಪ ಪಾಣಿಗಟ್ಟಿ, ಸುಭಾಷ್ ಮಜ್ಜಿಗಿ, ಗುಡ್ಡಪ್ಪ ಜಲ್ದಿ ಸೇರಿ 3 ಗ್ರಾಮಸ್ಥರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.